ಗುಡ್ ಮಾರ್ನಿಂಗ್ ಎವ್ರಿವನ್. ನಾನು ನಿಮ್ಮ ಪ್ರೀತಿ ಮಾತಾಡ್ತಾ ಇರೋದು. ಇವತ್ತು ಆಗಸ್ಟ್ 15. ಬೆಳಗ್ಗೆ ಬೇಗನೆ ಎದ್ದುಬಿಟ್ಟು ವಾಕಿಂಗ್ ಹೋಗಿ ಬಂದು ಸ್ನಾನ ಎಲ್ಲ ಮಾಡಿ ಮುಗಿಸಿ ಇವಾಗ ನನ್ನ ಮಗ ಎದ್ದಿದ್ದಾನೆ. ಸೊ ಮಲ್ಕೋ ಅಂತ ಹೇಳಿದೆ. ಹಾಗೆ ನಿಮಗೆ ಇಲ್ಲಿ ಏನೋ ತೋರಿಸ್ಬೇಕಂತ ಬಂದೆ ನಾನು. ನೋಡಿ ಏನದು ಅಂತ ತೋರಿಸ್ತೀನಿ. ನೋಡಿ, ಕಾಣಿಸ್ತಿದೆಯಾ? ಏನಂದರೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಇವತ್ತು ಆಗಸ್ಟ್ 15ಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿಂದ ನೆಕ್ಸ್ಟ್ ಬಂದು ನಾನು ಮೊದಲು ಮಾಡೋ ಕೆಲಸನೇ ದೇವ್ರ ಮನೆ ಕ್ಲೀನ್ ಮಾಡೋದು. ನೆನ್ನೆ ಪೂಜೆ ಮಾಡಿರೋ ಹೂಗಳನ್ನೆಲ್ಲ ತೆಗೆದುಬಿಟ್ಟು ಆಮೇಲೆ ಅಡುಗೆ ಕೆಲಸನ ನಾನು ಶುರು ಮಾಡೋದು. ಹಾಗೆ ಅದಕ್ಕಿಂತ ಮುಂಚೆ ನಾನು ವಾಕಿಂಗ್ ಹೋದಾಗ ಒಂದಿಷ್ಟು ಹೂಗಳನ್ನ ತಂದಿರ್ತೀನಿ. ಅದನ್ನು ಆ ದೇವರಿಗೆ ಅರ್ಪಿಸಿ ನೆಕ್ಸ್ಟು ನನ್ನ ಅಡುಗೆ ಕೆಲಸನ ಶುರು ಮಾಡ್ತೀನಿ. ಅಲ್ಲಿಂದ ಇವತ್ತು ಏನಪ್ಪ ಅಡುಗೆ ಮಾಡೋದು ಅಂತ ಹೇಳಿ ಅಂದ್ಕೊಳ್ತಾ ಇದ್ದೆ. ಹಾಗೆ ನನಗೆ ತುಂಬ ದಿವಸ ಆಗಿದೆ ಇವತ್ತು ಟೊಮೊಟೊ ಬಾತ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಟೊಮೊಟೊ ಬಾತ್ ಮಾಡೋಣ ಅಂತ ಹೇಳಿ ಎಲ್ಲ ಎತ್ತಿಡ್ತಾ ಇದ್ದೀನಿ. ಒಂದಿಷ್ಟು ಹಾಲು ಅದೆಲ್ಲದನ್ನು ಎತ್ತಿಡ್ತಾ ಇದ್ದೀನಿ. ಅಲ್ಲಿಂದ ಹಾಗೆ ಸಾಂಬಾರೇನಪ್ಪ ಮಾಡೋದು ಅಂತ ಯೋಚನೆ ಮಾಡುವಾಗ ಕೆಳಗಡೆ ನೋಡಿ ಸೊಪ್ಪು ಕಾಣ್ತಿದೆ. ಸೊಪ್ಪು ತಂದುಬಿಟ್ಟು ಆಗಲೇ 2 ಡೇಸ್ ಆಗಿದೆ. ಬಟ್ ಸೊಪ್ಪಿನ ಸಾಂಬಾರೇ ಮಾಡಿಲ್ಲ ಅಂದ್ಬಿಟ್ಟು ಸೊಪ್ಪನ್ನ ಎಲ್ಲ ತೆಗೆದಿಡ್ತಾ ಇದ್ದೀನಿ. ಇವಾಗ ಸೊಪ್ಪು ಮತ್ತು ಒಂದಿಷ್ಟು ಕಾಳುಗಳನ್ನ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು. ನೋಡಿ, ಇಲ್ಲಿ ಸೊಪ್ಪನ್ನ ನೀಟಾಗಿ ವಾಶ್ ಮಾಡ್ತಾಯಿದ್ದೀನಿ. ಇದು ಬಂದುಬಿಟ್ಟು ಅರವೆ ಸೊಪ್ಪು ಮತ್ತು ಮೇಥೆ ಸೊಪ್ಪು ಇತ್ತು, ಅದನ್ನು ಯೂಸ್ ಮಾಡಿರಲಿಲ್ಲ. ಸೊ ಮೇಥೆ ಸೊಪ್ಪು ಆಲ್ರೆಡಿ ಹಾಕಿದ್ದೀನಿ, ಕಾಳನ್ನೆಲ್ಲ ಹಾಕಿದ್ದೀನಿ ಕುಕ್ಕರಿಗೆ. ಈಗ ಅರವೆ ಸೊಪ್ಪನ್ನ ನಾನು ತೊಳೆದಿಡ್ಕೊಂಡು ಕಟ್ ಮಾಡಿದ್ದೀನಿ ಆಲ್ರೆಡಿ. ಈಗ ಇದನ್ನು ನಾನು ಕುಕ್ಕರಿಗೆ ಹಾಕ್ತಾಯಿದ್ದೀನಿ. ಈ ಜೊತೆಗೆ ಈಗ ಟೊಮೆಟೊನ ತೊಗೊಂಬಿಟ್ಟು ಟೊಮೆಟೊನೂ ಕಟ್ ಮಾಡಿಬಿಟ್ಟು ನಾನು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಆಲ್ರೆಡಿ ಎಲ್ಲ ಹಾಕಾಯಿತು. ಸೊ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ಹಾಕ್ಬಿಟ್ಟು 3 ವಿಷಲ್ ಹಾಕ್ಸಿದ್ರೆ ಎಲ್ಲ ಬೆಂದೋಗ್ಬಿಡುತ್ತೆ. ಅಷ್ಟರಲ್ಲಿ ನಾನು ಹೊರಗಡೆ ಬಂದು ಚೆಕ್ ಮಾಡ್ತಾಯಿದ್ದೀನಿ ಆಲ್ರೆಡಿ ಏನು ಆಗ್ತಾಯಿದೆ, ಏನು ಮಾಡ್ತಾಯಿದ್ದಾರೆ, ಎಷ್ಟೊತ್ತಿಗೆ ಹೋಗೋದಂತ. ಆಲ್ರೆಡಿ ಮೆಸೇಜ್ ಬಂದಿದೆ 9 o'clock ಅಂತ ಹೇಳಿ. ಬಟ್ ಆದರೂ ಒಂದು ಸಾರಿ ಬಂದು ಆಗಾಗ ನೋಡ್ತಾ ಇರ್ತೀನಿ. ನೋಡಿ, ನಮ್ಮ ಮನೆ ಹತ್ರನೇ ಕೆಳಗಡೆನೇ ಎಲ್ಲ ಮಾಡೋದು, ಪ್ರತಿ ವರ್ಷವೂ ಇಲ್ಲೇ ಮಾಡೋದು. ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಇನ್ನೂ 7 o'clock, ಹಾಗಾಗಿ ಯಾರೂ ಬಂದಿಲ್ಲ. ಇದೆಲ್ಲ ಈ ಕಡೆ ಎಲ್ಲ ನೋಡಿ, ಇಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಚೇರ್ಗಳನ್ನ ಇಡೋದಕ್ಕೆ ರೆಡಿ ಮಾಡ್ತಾರೆ. ಆಮೇಲಿಂದ ಪ್ರೋಗ್ರಾಮ್ ಇಲ್ಲೇ ನಡೆಯೋದು. ಈ ಕಡೆ ಫ್ಲಾಗೇಷನ್ ನಡೆಯುತ್ತೆ, ಆ ಕಡೆ ಕೂತ್ಕೊಳ್ತಾರೆ. ಅಲ್ಲಿಂದ ನೆಕ್ಸ್ಟು ನಾನು ಟೊಮೆಟೊ ಬಾತ್ ಮಾಡೋಣ ಅಂತ ಬಂದಿದ್ದೀನಿ. ನೋಡಿ, ಟೊಮೊಟೊ ಆನಿಯನ್ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಜೀರಿಗೆ, ಕೊತ್ತಂಬರಿ, ಏಲಕ್ಕಿ, ಲವಂಗ, ಚಕ್ಕೆ ಮತ್ತು ಅನ್ನ ಅನ್ನೋದು ಅಷ್ಟೇ ವಾಶ್ ಮಾಡಿಬಿಟ್ಟು ಅಕ್ಕಿನ ಆಲ್ರೆಡಿ ನೀರನ್ನು ಕೂಡ ಆ್ಯಡ್ ಮಾಡಿ ಇಟ್ಟಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ ಮತ್ತು ಬಟಾಣಿ, ಮೆಣಸಿನ್ಕಾಯಿ ಮತ್ತು ಡ್ರೈ ಚಿಲ್ಲಿ, ಕ್ಯಾಪ್ಸಿಕಮ್, ಟೊಮೆಟೊ, ಡ್ರೈ ಮೇಥಿ ಮತ್ತು ಪುದೀನ ಸೊಪ್ಪು, ಇದು ಕಾಯಿ ತುರಿ, ಕರಿಬೇವು ಎಲ್ಲದನ್ನು ಎತ್ತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಟೊಮೆಟೊ ಬಾತ್ ಮಾಡೋಣ ಅಂತ. ಇವಾಗ ಇದನ್ನೆಲ್ಲ ನೀಟಾಗಿ ರೆಡಿ ಮಾಡಿರೋದ್ರಿಂದ ಒಂದು ಕುಕ್ಕರ್ನ ಇಟ್ಟಿದ್ದೀನಿ. ಅದು ಸ್ವಲ್ಪ ತೊಳೆದಿರೋದ್ರಿಂದ ಹಸಿ ಇದೆ ಅಂತ, ಡ್ರೈ ಆಗಲಿ ಅಂತ ಗ್ಯಾಸ್ ಆನ್ ಮಾಡಿ ಇಟ್ಟು ಬಂದೀನಿ. ಅಷ್ಟರಲ್ಲಿ ನನ್ನ ಮಗಳು ಕರೆದ್ಲು. ನೋಡಿ, ಅವಳು ಎದ್ದು ಸ್ನಾನ ಮಾಡಂಬಂದರೆ ಆಗಲೇ 10 minutes ಆಯಿತು. ಎದ್ದುಬಿಟ್ಟು ಸುಮ್ಮನೆ ಕೂತಿದ್ದಾಳೆ, ಮಾಡಲ್ಲ ಅಂತ. ಇವತ್ತು ಈ ಡ್ರೆಸ್ ಹಾಕೋಣ ಅಂತ, ಆಗಸ್ಟ್ 15 ಅಲ್ವಾ. ಸೊ ವೈಟ್ ಕಲರ್ ಇರಲಿಲ್ಲ, ಆರೆಂಜ್ ಹಾಕೋಣ ಅಂತ. ಅಷ್ಟೊತ್ತಿಗೆ ನಂದಾಗಲೇ ಕುಕ್ಕರು ಬಿಸಿ ಆಗಿಬಿಟ್ಟಿತ್ತು. ಅದಕ್ಕೆ ಆಯಿಲ್ ಹಾಕ್ಬಿಟ್ಟು ನಾನು ಆಗಲೇ ತೋರಿಸಿದಂಥ ಎಲ್ಲ ಮಸಾಲೆಗಳನ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು 1-2 ನಿಮಿಷ ನೀಟಾಗಿ ರೋಸ್ಟ್ ಮಾಡಬೇಕು. ನೋಡಿ, ಎಲ್ಲನೂ ಆ್ಯಡ್ ಮಾಡ್ತಾಯಿದ್ದೀನಿ. ಚಿಲ್ಲಿ ಜೊತೆಗೆ ನೀಟಾಗಿ ಕೈ ಆಡಿಸ್ಬೇಕು. ಅದು ಸೀಬಾರ್ದು, ಸೀದ್ರೆ ಅದು ಫ್ಲೇವರ್ ಚೆನ್ನಾಗಿರೋದಿಲ್ಲ. ಸೀದೆ ಇರೋ ಹಾಗೆ ನೀಟಾಗಿ ಅದನ್ನು ಕಲಕ್ತಾ ಇರಬೇಕು. ಜೊತೆಗೆ ಕಾಯಿ ತುರಿ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಕಾಯಿ ಹಸಿ ಆಗಿದ್ದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಸೊ ಕಾಯಿನೂ ಕೂಡ ಸ್ಟವ್ ಆಫ್ ಮಾಡಿಬಿಟ್ಟು ನೀವು ಬೇಕಂದರೆ ಅದನ್ನು 1-2 ನಿಮಿಷ ಕೈ ಆಡಿಸಿದ್ರೂ ಸಾಕು. ಜೊತೆಗೆ ಅರಿಶಿಣದ ಪುಡಿನೂ ಕೂಡ ನಾನು ಇಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ.
ಇದನ್ನು ಕೂಡ ಹಾಕಿ ಸ್ವಲ್ಪ ಕೈ ಆಡಿಸಿದ್ರೆ ಸ್ವಲ್ಪ ಬಾಡ್ದಂಗೆ ಆಗುತ್ತೆ, ಅಂದರೆ ಡ್ರೈ ಕೊಕೊನಟ್ ಥರ ಆಗುತ್ತೆ, ಹಸಿ ವಾಸನೆ ಎಲ್ಲ ಹೋಗ್ಬಿಟ್ಟು. ಸೊ ಇದನ್ನು ತಣ್ಣಗೆ ಹಾಕ್ಬಿಟ್ಬಿಟ್ಟು ಒಂದು ಜಾರ್ಗೆ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇನ್ನೂ ಸ್ವಲ್ಪ ಬಿಸಿ ಇದೆ, ಬಟ್ ಪರವಾಗಿಲ್ಲ, ನಡೆಯುತ್ತೆ. ಅದು ತುಂಬ ಬಿಸಿ ಇರಬಾರ್ದು. ಸೊ ಇದನ್ನು ಹಾಕ್ತಾಯಿದ್ದೀನಿ. ಮತ್ತು ಜೊತೆಗೆ ಅಷ್ಟರಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಟೊಮೊಟೊ ಬಾತ್ಗೆ ಅಂತ ಹೇಳಿ ಅದೇ ಕುಕ್ಕರ್ಗೆ ನಾನು ಮತ್ತೆ ಆಯಿಲ್ನ ಹಾಕ್ತಾಯಿದ್ದೀನಿ. ಆಯಿಲ್ ಜೊತೆಗೆ ನಿಮ್ಗೆ ತುಪ್ಪ ಬೇಕಾದರೂ ಹಾಕ್ಕೋಬೋದು. ನೋಡಿ ಚೆನ್ನಾಗಿ ಕಾದ್ಬಿಟ್ಟಿದೆ ಆಲ್ರೆಡಿ. ಕರಿಬೇವು, ಮೇಥಿ ಸೊಪ್ಪು, ಪುದೀನ, ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಕೈ ಆಡಿಸ್ತಾ ಇದ್ದೀನಿ. ನೀಟಾಗಿ ಕಲಿಸ್ಕೋಬೇಕು, ಅದನ್ನು ಕಲಿಸ್ತಾ ಇರಬೇಕು. ಜೊತೆಗೆ ಕಟ್ ಮಾಡಿ ಇಟ್ಟಿರೋಂತಹ ಟೊಮೆಟೊ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನೀಟಾಗಿ ಅದು ಸ್ವಲ್ಪ ಬಾಡಬೇಕು, ಹಸಿ ವಾಸನೆ ಹೋಗಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್. ಅದು ಹಸಿ ಹಸಿಯಾಗಿ ಬರಬಾರ್ದು, ಅದು ಸ್ಮೆಲ್ಲು. ನೀಟಾಗಿ ಇದನ್ನು ಸ್ವಲ್ಪ ಬಾಡಬೇಕು, ಅಂದರೆ ಸಾಫ್ಟ್ ಆಗಬೇಕು. ಆನಿಯನ್ನು ಮತ್ತು ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ಅದಾಗಿ 2 ನಿಮಿಷಕ್ಕೆ ನಾನು ಹೆಚ್ಚಿಟ್ಟಿರೋಂಥ ಕ್ಯಾಪ್ಸಿಕಮ್ನ ಹಾಕ್ತಾಯಿದ್ದೀನಿ. ಕ್ಯಾಪ್ಸಿಕಮ್ನ ನಾನು ಮೊದಲೇ ಹಾಕಲಿಲ್ಲ, ಅದು ಯಾಕೆ ಅಂದರೆ ಅದು ತುಂಬ ಬೇಗ ಸಾಫ್ಟ್ ಆಗುತ್ತೆ. ಸೊ ಅದಕ್ಕೆ. ಆಮೇಲೆ ಇದು ಕೂಡ ಅಷ್ಟೇ, ಬಟಾಣಿ ಕೂಡ ನಾನು ಆಮೇಲೆ ಆ್ಯಡ್ ಮಾಡ್ತೀನಿ. ಜೊತೆಗೆ ಉಪ್ಪನ್ನು ಹಾಕ್ತಾಯಿದ್ದೀನಿ. ಎಷ್ಟು ಬೇಕು ಅಷ್ಟನ್ನು ನೀವು ನೋಡಿ ಹಾಕ್ಕೊಳ್ಳಿ. ನಿಮ್ಗೆ ಅಕಸ್ಮಾತ್ ಕಡಿಮೆ ಆಗಿದೆ ಅಂತ ಅನಿಸಿದರೆ ನೀವು ನೀರು ಮತ್ತು ಅಕ್ಕಿ ಎಲ್ಲ ಆ್ಯಡ್ ಮಾಡಿದಾಗ ನೀವು ನೋಡ್ಕೋಬೋದು ಅಳತೆನ. ನೋಡಿ ಒಂದಿಷ್ಟು ಟೊಮೆಟೊನ ನಾನು ಒಗ್ಗರಣೆಗೆ ಹಾಕಿದ್ದೀನಿ, ಇನ್ನೊಂದಿಷ್ಟು ಟೊಮೆಟೊನ ನಾನು ಜಾರಿಗೆ ಹಾಕ್ತಾಯಿದ್ದೀನಿ. ಎಲ್ಲ ಕಟ್ ಮಾಡಿ ಇದ್ರೇ ಚೆನ್ನಾಗಿರೋದಿಲ್ಲ. ಸೊ ಅದಕ್ಕೆ ಅರ್ಧ ಟೊಮೆಟೊ ಕಟ್ ಮಾಡಿ ಹಾಕ್ತಾಯಿದ್ದೀನಿ, ಇನ್ನರ್ಧ ಟೊಮೆಟೊ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಅದನ್ನು ನೀಟಾಗಿ ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು. ನೋಡಿ ಆಯಿತು. ಇದನ್ನು ಆ ಒಗ್ಗರಣೆಗೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಬಿಡೋವರೆಗೂ ನೀಟಾಗಿ ಕೈ ಬಿಡದಿರೋ ಹಾಗೆ ಇದನ್ನು ಕಲಿಸ್ತಾ ಇರಬೇಕು. ನೋಡಿ ಎಣ್ಣೆ ಬಿಟ್ಟಿದೆ. ನಾನು ಅಕ್ಕಿನ ಹಾಕ್ತಾಯಿದ್ದೀನಿ, ಅದರಲ್ಲೇ ಆಲ್ರೆಡಿ ನಾನು ನೀರನ್ನು ಕೂಡ ಆ್ಯಡ್ ಮಾಡಿಬಿಟ್ಟಿದ್ದೆ. ಸೊ ಇದನ್ನು ಒಂದು 5 ನಿಮಿಷ ಈ ರೀತಿ ಕೈ ಆಡಿಸ್ಬಿಟ್ಟು ಒಂದು ಸ್ವಲ್ಪ ಕುದಿ ಬಂದರೆ ನೀವು ಆಮೇಲೆ ಲಿಡ್ನ ಕ್ಲೋಸ್ ಮಾಡಿದರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಈ ಟೈಮಲ್ಲೇ ನಾನು ಆಗಲೇ ಹೇಳಿದಾಗೆ ಉಪ್ಪು ಜಾಸ್ತಿ ಆಗಿದೆ ಕಡಿಮೆ ಆಗಿದೆ ಅಂತ ನೋಡ್ಕೊಳ್ಳಿ. ಜಾಸ್ತಿ ಆದರೆ ಸ್ವಲ್ಪ ಕಾಯಿ ತುರಿ ಅದನ್ನು ಹಾಕಿದ್ರೆ ಸರಿ ಹೋಗುತ್ತೆ, ಹಾಗೆ ಕಡಿಮೆ ಆದರೆ ನೋಡಿ ಹಾಕ್ಕೊಳ್ಳಿ. ಈ ಕಡೆ ಇನ್ನೊಂದು ಪಾತ್ರೆ ಇಟ್ಬಿಟ್ಟು ಸಾಂಬಾರಿಗೆ ಒಗ್ಗರಣೆ ಮಾಡ್ತಾಯಿದ್ದೀನಿ. ಆಲ್ರೆಡಿ ಅದು 3 ವಿಷಲ್ ಆಗಿದೆ, ಬೇಯಕ್ಕಿಟ್ಟಿದ್ದು ಕಾಳು. ಈ ಕಡೆ ಸಾಸಿವೆ ಜೀರಿಗೆ, ಸಾಸಿವೆ ಮತ್ತು ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಖಾರದ ಪುಡಿ, ಹುಣಸೆ ಹುಳಿ ಮತ್ತು ಸಾಂಬಾರು ಪುಡಿನ ನಾನು ಡೈರೆಕ್ಟ್ ಆಗಿ ಹಾಕ್ತಾಯಿಲ್ಲ, ಯಾಕೆಂದರೆ ಅದು ಗಂಟಾಗಿಬಿಡುತ್ತೆ ಅಂತ ನೀರಲ್ಲಿ ಕಲಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ಮತ್ತೆ ಬಂದೆ ನೋಡಿ ಚೆಕ್ ಮಾಡೋದಕ್ಕೆ ಏನು ಮಾಡ್ತಾಯಿದ್ದಾರೆ, ಎಷ್ಟು ಮಾಡಿದ್ರು ರೆಡಿ ಆಗಿದ್ದಾರಾ ಇಲ್ವಾ ಅಂತ ಹೇಳಿ. ನೋಡಿ ಈಗ ಆಗಲಿಗಿಂತ ಒಂದು 5-6 ಜನ ಜಾಸ್ತಿ ಕಾಣಿಸ್ತಾ ಇದ್ದಾರೆ. ಆಲ್ರೆಡಿ 7:30 ಆಗಿದೆ. ಅವ್ರ ಮ್ಯಾನೇಜರೆಲ್ಲ ರೆಡಿ ಮಾಡಿಸ್ತಾ ಇದ್ದಾರೆ, ಬಲೂನ್ ಓದಿಸ್ತಾ ಇದ್ದಾರೆ, ಅದೆಲ್ಲ ಮಾಡ್ತಿದ್ದಾರೆ. ಅಲ್ಲಿಂದ ಒಳಗೆ ಬಂದರೆ ನನ್ನ ಮಗಳು ಟಿ ವಿ ಆನ್ ಮಾಡ್ಕೊಂಡು ಕೂತಿದ್ದಾರೆ. ನನ್ನ ಮಗ ನೋಡಿ ರೂಮಲ್ಲಿಂದ ಎದ್ದು ಬಂದು ಸೋಫಾ ಮೇಲೆ ಮಲಗಿದ್ದಾನೆ. ನನ್ನ 2ನೇ ಮಗ ಇವನು, ಅಂದರೆ ನನ್ನ ತಂಗಿ ಮಗ ಟಿ ವಿ ನೋಡ್ತಿದ್ದಾನೆ. ಅಷ್ಟರಲ್ಲಿ ನನ್ನ ಮಗಳು ಸ್ನಾನ ಮುಗಿಸಿ ಬಂದಳು. ಸೊ ಅವಳಿಗೆ ಕೂದಲೆಲ್ಲ ಡ್ರೈ ಮಾಡ್ಕೊಳಕ್ಕೆ ಬರಲ್ಲ, ಸ್ವಲ್ಪ ಲೆಂತಿ ಇರೋದ್ರಿಂದ ಅದಕ್ಕೆ ನಾನೇ ಮಾಡಬೇಕು. ಈಗ ಅರ್ಲಿ ಮಾರ್ನಿಂಗ್ ಯೂಶ್ವಲಿ ನಾನು ಹೊರಗಡೆ ಕಳಿಸ್ತೀನಿ ಅವಳಿಗೆ, 1-2 ರೌಂಡ್ ವಾಕ್ ಮಾಡ್ಕೊಂಡು ಬಾ, ಬಿಸಿಲಿಗೆಲ್ಲ ಒಣಗುತ್ತೆ ಅಂತ. ಬಟ್ ಇಷ್ಟೊತ್ತಿಗೆ ಇವಾಗ ನೀವೇ ನೋಡ್ತಾ ಇದ್ದೀರಾ, ಯಾವ ಬಿಸಿಲು ಇಲ್ಲ, ಏನೂ ಇಲ್ಲ. ಸೊ ಅದಕ್ಕೆ ನಾನೇ ಏರ್ ಡ್ರೈಯರ್ ತೊಗೊಂಡು ಡ್ರೈ ಮಾಡ್ತಾಯಿದ್ದೀನಿ, ಇಲ್ಲಾಂದರೆ ಥಂಡಿ ಆಗುತ್ತೆ ಅಂತ ಹೇಳಿ. ಪಾಪ ಅವಳು ಇವತ್ತು ಅಮ್ಮ ಬ್ಯುಸಿ ಇದ್ದಾರೆ ಅಂತ ಹೇಳಿ ಅವಳೇ ಸ್ನಾನ ಮಾಡ್ಕೊಂಡು ಬಂದಿದ್ದಾಳೆ. ನಾನು ಹೇಳಿದೆ ನನಗಾಗೋದಿಲ್ಲ ಮಗಳೇ, ನಾನು ಕೂಡ ರೆಡಿ ಆಗಬೇಕು ಕೆಳಗಡೆ ಫ್ಲಾಗೇಷನ್ಗೆ ಹೋಗೋದಕ್ಕೆ ಅಂತ ಹೇಳಿ. ಸೊ ಅವಳೇ ಸ್ನಾನ ಮಾಡ್ಕೊಂಡು ಬಂದಿದ್ದಾಳೆ. ಈ ಕೂದಲೆಲ್ಲ ಅವಳಿಗೆ ಡ್ರೈ ಮಾಡ್ಕೊಳಕ್ಕೆ ಬರೋದಿಲ್ಲ, ಅದಕ್ಕೆ ನಾನು ಮಾಡ್ತಾಯಿದ್ದೀನಿ. ಇದೆಲ್ಲ ನೀಟಾಗಿ ಡ್ರೈ ಆಗ್ತಾ ಇದೆ. ಎಸ್, ಇದಾದಮೇಲೆ ನಿಮ್ಗಾಗಲೇ ತೋರಿಸಿದ್ನಲ್ಲ ಆ ಡ್ರೆಸ್ನ ಹಾಕಿದ್ದೀನಿ. ನೋಡಿ ಯಾವ ರೀತಿ ಕಾಣ್ತಿದ್ದಾಳೆ ಅಂತ. ಕೂದಲೆಲ್ಲ ಇನ್ನೂ ಸ್ವಲ್ಪ ಒದ್ದೆ ಇದೆ, ನೋವಾಗ್ತಿದೆ ಅಂತೆ ಅವಳಿಗೆ. ಆಲ್ರೆಡಿ ರೆಡಿ ಆಗಲಿ ನೋಡಿ, ಅವಳೇನೋ ಮತ್ತೆ ರೆಡಿ ಮಾಡ್ಕೊಳ್ತಿದ್ದಾಳೆ. ಕೂದಲಾಗಲ್ಲ ಮಮ್ಮಿ ಹೀಗೆ ಅಂತ ಅವಳೇ ರೆಡಿ ಮಾಡ್ಕೊಳ್ತಿದ್ದಾಳೆ. ಕೊನೆಗೆ ಅವಳದೊಂದು ಟಚ್ ಇರಬೇಕು.